ಈ ಗೋವಿಗೆ ಏನಾದರೂ ತೊಂದರೆ ಆದಾಗ ಅದರ ವಿರುದ್ಧ ಧ್ವನಿ ಎತ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಸರ್ವೇ ಸಾಮಾನ್ಯವಾಗಿ ಇನ್ನು ಪೊಲಿಟಿಕಲ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದಾಗ ಗೋಹತ್ಯೆ ಆದಾಗ ಅಥವಾ ಗೋವಿಗೆ ಏನಾದರೂ ತೊಂದರೆ ಆದಾಗ ಅದನ್ನು ಮೊದಲು ಖಂಡಿಸುವವರು ರಾಜಕೀಯವಾಗಿ ಭಾರತೀಯ ಜನತಾ ಪಾರ್ಟಿಯವರು. ಆದರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಈಗ ಬಣಗಳ ರಾಜಕೀಯ ನಡೀತಾ ಇದೆ. ಇದರ ಮಧ್ಯೆ ಈ ಗೋವಿನ ಪ್ರಕರಣಕ್ಕೆ ನ್ಯಾಯ ಸಿಗುತ್ತೆ ಅಂತ ನಿಮಗೆ ಸಮ್ಮತ ಅನಿಸುತ್ತಾ? ಅಲ್ಲಲ್ಲ, ಈ ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಏನು ನಿಜವಾದ ಬೂತ್ ಮಟ್ಟದ ಕಾರ್ಯಕರ್ತರು ಇದ್ದಾರೆ, ದೇಶಭಕ್ತರು, ಯಾರು ಇದನ್ನು ಒಪ್ಕೊಳ್ಳೋದಿಲ್ಲ. ನೀವು ಬಣ ರಾಜಕೀಯ ಗಂಡ ಹೆಂಡತಿ ಜಗಳ ಇದ್ದಂಗೆ, ಬೆಳಗ್ಗೆ ಜಗಳ ಆಡ್ತಾರೆ, ರಾತ್ರಿಗೆ ಒಂದಾಗ್ತಾರೆ. ನಮ್ಮ ಪಾರ್ಟಿನಲ್ಲಿರ್ತಕ್ಕಂಥದ್ದು ಜಗಳನೇ ಅಲ್ಲ, ಅದು ಬಣ ರಾಜಕೀಯನೇ ಅಲ್ಲ. ಅದು ಈ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದೆ, ಸರಿ ಮಾಡ್ಕೊತೀವಿ. ಆದರೆ ಈ ಗೋವಿಗೆ ಲಿಂಕ್ ಮಾಡೋದಕ್ಕೆ ಹೋಗೋದು ಬೇಡ. ಇದು ಈ ಗೋವುಗಳನ್ನ ಬಿಟ್ಬಿಡ್ತೀವಿ, ಗೋವುಗಳ ರಕ್ಷಣೆ ಮಾಡೋದಿಲ್ಲ ನಾವು ಅನ್ನೋ ಮಾತು ಹೇಳೋದಿಲ್ಲ ನಾವು. ಇವತ್ತು ಸಮಗ್ರ ನ್ಯೂಸು ಇವತ್ತು ಒಳ್ಳೆ ವಿಚಾರ ತಗೊಂಡು ಒಂದು ಡಿಬೇಟ್ ಮಾಡ್ತಾಯಿದ್ದೀರಿ. ಈ ಡಿಬೇಟಲ್ಲಿ ನಾನು ಹೇಳೋದು ಇಷ್ಟೇ, ಆ ಗೋವುಗಳನ್ನು ಇವತ್ತು ಮುಸಲ್ಮಾನರು ಹಳ್ಳಿಗಳಲ್ಲಿ ಇವತ್ತು ಮೊದಲೆಲ್ಲ ದನದ ಮಾಂಸನೇ ಮಾಡ್ತಾಯಿದ್ದು ಬಿರಿಯಾನಿ. ಇವತ್ತು ಅವ್ರು ದನ ಮಾಡೋದೇ ಇಲ್ಲ, ಅವರು ಮೇಕೆ ಕೊಯ್ಯೋದೇ ಇಲ್ಲ, ಅವರು ಕುರಿ ಕೊಯ್ಯೋದೇ ಇಲ್ಲ, ಅವರು ಯಾಕೆ ದನ ಅನ್ಕೊತಾರೆ ಅಂತೇಳಿ ಇವತ್ತು ಕೋಳಿ ಮಾಂಸನೇ ಮಾಡ್ತಾರೆ. ಯಾಕಂದರೆ ಮುಸಲ್ಮಾನರದ್ದು ಮದುವೆಗಳು ಕಾರ್ಯಕ್ರಮಗಳಲ್ಲಿ ಮಟನ್ ಮಾಡಲ್ಲ ಅವರು, ಅಂದರೆ ಕೋಳಿ ಬಿಟ್ಟು ಬೇರೆ ಏನೂ ಮಾಡಲ್ಲ ಅವರು. ಯಾಕೆ ನಾನು ಈ ಮಾತು ಹೇಳ್ತೀನಿ ಅಂದರೆ, ಅವರು ಬದಲಾವಣೆ ಆಗಿದ್ದಾರೆ. ಅಂದರೆ ಅವರಿಗೂ ಒಂದು ಜಾಗ್ರತೆ ಮೂಡಿದೆ. ಆಮೇಲೆ ಅಲ್ಲಿ ಹೋದರೆ ಎಲ್ಲ ಜಾತಿಯವರು ಊಟ ಮಾಡ್ತಾರೆ, ದನ ಅಲ್ಲಪ್ಪ ಇದು ಅಂತ. ಮಟನ್ ಹಾಕಿದ್ರೆ ಏನಾಗ್ತದೆ, ಮಟನ್ ಜೊತೆಲಿ ದನ ಸೇರಿಸಿದ್ದಾರೆ ಅನ್ನೋ ಭಾವನೆಯಿಂದ ಯಾರು ತಿನ್ನಲ್ಲ ಅಂತ ಅವರೇ ಕೋಳಿ ಮಾಂಸನ ಹೆಚ್ಚಿನದಾಗಿ ಬಳಕೆ ಮಾಡ್ತಾರೆ. ಇವತ್ತು ಅವರಲ್ಲೇ ಇವತ್ತು ಗೋವುಗಳ ರಕ್ಷಣೆ ಮಾಡಬೇಕು ಅನ್ನೋಷ್ಟು ದೇಶಭಕ್ತ ಮುಸಲ್ಮಾನರು ನಮ್ಮ ಜೊತೆಲಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಅವ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ನೀವು ವೋಟ್ ಬ್ಯಾಂಕಾಗಿ ಏನೋ ಮಾಡೋಕ್ಕೆ ಕೊಟ್ಬಿಟ್ರೆ ಹೇಗಿದು ನ್ಯಾಯ? ಇದು ಅನ್ಯಾಯ ಅಲ್ವಾ? ಈ ಗೋವುಗಳನ್ನ ಸಂರಕ್ಷಣೆ ಮಾಡಬೇಕಾದ ಕರ್ತವ್ಯ ಎಲ್ರಿಗೂ ಇಲ್ವಾ? ಗೋವಾಲು ಯಾರು ಕುಡಿಯೋಲ್ಲ? ಯಾರ ಮನೇಲಿ ತಾಯಿ ಹಾಲು ಕೊಡಲಿಲ್ಲ ಅಂದರೆ ಗೋ ಹಾಲನ್ನೇ ಅದಕ್ಕೆ ಮಗುಗೆ ಹಾಕಿ ಜೀವ ಉಳಿಸೋದು. ಸಾಯೋ ಟೈಮಲ್ಲೂ ಒಂಚೂರು ಹಾಲು ಹಾಕ್ರೋ ಸತ್ತೋಗ್ಲಿ ಅವನು ಅಂತಾರೆ. ಹಾಲು ಕುಡಿದ್ಮೇಲೆ ಸಾಯ್ತಾನೆ. ಕ್ಷೀರ ಎಲ್ಲದಕ್ಕೂ ಬೇಕೇ ಬೇಕು. ಕ್ಷೀರದ ರಕ್ಷಣೆ ಮಾಡಬೇಕಾದ್ರೆ ಗೋವುಗಳು ಉಳಿಬೇಕು. ಗೋವುಗಳಿಗೆ ಈ ಥರ ವಿಕೃತವಾದಂಥ ಅಲ್ಲಿ ಆಗಿದ್ದು ಭೂಮಾಫಿಯಾ. ಅಲ್ಲೊಂದು ಜಾಗ ಇದೆ, ಹಾಸ್ಪಿಟ್ಲಿದೆ. ಅಂದರೆ ಈ ಒಂದು ಕೆಚ್ಚಲನ್ನು ಕೊಯ್ಯುವಂಥ ಪ್ರಕರಣದ ಇನ್ನೊಂದು ದೊಡ್ಡ ಸಂಚಿದೆ ಅಂತ ನಿಮಗೆ? ಭಾಳ ದೊಡ್ಡ ಸಂಚಿದೆ. ಇವತ್ತು ನಮ್ಮಲ್ಲಿ ಕೆಲವು ಹಿಂದೂ ಸಂಘಟನೆಗಳು ಆವತ್ತಿನ ದಿನಕ್ಕೆ ಮಾತ್ರ ಕೂಗಾಡ್ಕೊಂಡು ಯಾರು ಗೋವುಗಳನ್ನು ಕೆಚ್ಚಲನ್ನು ಕೊಯ್ದ್ರು ಅವ್ರು ಗುಂಡು ಹೊಡೆದು ಸಾಯಿಸಿ. ಸಂವಿಧಾನ ನಿಮ್ಗೆ ಹಂಗೆ ಸಾಯಿಸಿ ಅಂತ ಯಾರಿಗೂ ಹೇಳಿಲ್ಲ. ಆ ಥರ ಪ್ರಚೋದನೆ ಮಾಡೋದು ಬೇಡ. ನೀವು ಅದಕ್ಕೆ ಕಾನೂನಿದೆ. ಅದಕ್ಕೆ ಏನು ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ರೊಚ್ಚಿಗೆ ಎಬ್ಸ್ತಕ್ಕಂಥ ಕೆಲಸ ಮಾಡಬಾರ್ದು. ಮುಂದಿನ ದಿನಗಳಲ್ಲಿ ಈ ರೀತಿ ಘಟನೆಗಳು ಆಗದೇ ಇರುವಂಥ ಜಾಗೃತಿ ಕ್ರಮಗಳನ್ನು ತೆಗೆದುಬೇಕಂದ್ರೆ ಏನು ಮಾಡಬೇಕು? ಅಲ್ಲ, ಈ ಥರ ಘಟನೆ ಆದಾಗ ಈಗೇನು ಜೈಲಿಗೆ ಬಿಟ್ಟಿದ್ದಾರೆ, ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದಾರೆ, ಅವನನ್ನು ವಾಪಸ್ ತೊಗೊಳ್ಳಿ. ಒಂದು ಮೆಮೊ ಹಾಕಿ ಕೋರ್ಟ್ ಕೊಡ್ತದೆ ನಿಮಗೆ ಕಸ್ಟಡಿಗೆ. ಹೋಗಿ ಅವನು ಯಾರು, ಎಲ್ಲಿಂದ ಬಂದ, ಎಲ್ಲಿದ್ದ, ಅವನು ಏನು ಕೆಲಸ ಮಾಡ್ತಾಯಿದ್ದ, ಅವನ ಸ್ನೇಹಿತರು ಯಾರು, ಅವನ ಬದುಕೇನು, ಪೊಲೀಸರಿಗೆ ಹೇಳ್ಕೊಡ್ಬೇಕಾ? ನಮ್ಮ ಪೊಲೀಸರು ಭಾಳ ಶಕ್ತಿವಂತರಿದ್ದಾರೆ. ಒಂದು ದಿನದಲ್ಲಿ ಎಲ್ಲ ರೀತಿಯಲ್ಲಿ ಬಿಡಿಸ್ತಾರೆ. ಬಿಡ್ಸಕ್ಕೆ ಬಿಡ್ತಾ ಇಲ್ವಲ್ಲ ನೀವು? ಕಾಂಗ್ರೆಸ್ ಅವರು ಇವತ್ತು ಜಮೀರಿನ ಎದುರು ಹಾಕೊಳ್ಳೋಕೆ ರೆಡಿ ಇಲ್ಲ. ಯಾಕೆಂದರೆ ನೋಟ್ ಬ್ಯಾಂಕು. ಅವನು ಮಾತೆತ್ತಿದ್ರೆ ಹೇಳ್ತಾನೆ, ಸಿದ್ದರಾಮಯ್ಯನವ್ರಿಗೆ ಮುಖ್ಯಮಂತ್ರಿಯಾಗಿ 5 ವರ್ಷ ಇರಬೇಕು ಅಂತಾನೆ. ಡಿ ಕೆ ಶಿವಕುಮಾರ್ ಹೇಳ್ತಾರೆ, ಹಂಗೆಲ್ಲ ಮಾತಾಡಬೇಡ, ನಾವು ಪಕ್ಷದ ಅಧ್ಯಕ್ಷ ನಾನು ಅಂತಾರೆ. ನೀನು ಅಧ್ಯಕ್ಷ ಆದರೆ ನನಗೇನು ಲೆಕ್ಕಕ್ಕೆಲ್ಲ ಹೋಗೋದು ಅಷ್ಟು ರೀತಿಗೆ ಬೆಳೆದಿದೆ ಕಾಂಗ್ರೆಸ್ಸಲ್ಲಿ. ಹಾಗಾಗಿ ಕಾಂಗ್ರೆಸ್ಸಲ್ಲಿ ಇವತ್ತು ಮುಸಲ್ಮಾನರು ನಮ್ಮ ವೋಟ್ ಬ್ಯಾಂಕ್ ಅಂದ್ಕೊಂಡು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಅದು ತಪ್ಪು. ಭಾರತೀಯ ಜನತಾ ಪಕ್ಷ ಇವತ್ತು ಎಲ್ಲ ಸರ್ವ ಜನರಿಗೂ ನ್ಯಾಯ ಕೊಡ್ತಕ್ಕಂಥ ಒಂದು ಶಕ್ತಿಯುತವಾದಂಥ ದೇಶ ಆಗಿ ಬೆಳೆದಿದೆ. ಇವತ್ತಿಂಥ ಸಣ್ಣ ಪುಟ್ಟ ಘಟನೆಗಳಿಗೆ ಏನು ಬೆಂಬಲ ಕೊಡ್ತಾ ಇದ್ದಾರೋ ಅದು ನಶಿಸಿ ಹೋಗ್ತದೆ. ಇವತ್ತೇನು ಕಾಂಗ್ರೆಸ್ ಅವರು ಅವರ ನಿಜವಾದ ಒಂದು ಬಣ್ಣ ಬಯಲಾಗ್ತಾ ಇದೆ. ಜನ ಹಳ್ಳಿಗಳಲ್ಲಿ ನಾನು ಎಲ್ಲ ಕಡೆ ಹೋಗ್ತಾ ಇರ್ತೀನಿ, ಮುಸಲ್ಮಾನರು ಅಣ್ಣ ತಮ್ಮಂದರು ನಮ್ಮ ಹತ್ರ ಬರ್ತಾರೆ. ಭಯ್ಯ वो काम कौन करे, बदमाश उनको जेल को नहीं भेजना था, पुलिस कस्टडी को लेना था, उनको ख़त्म करना था, उनको खेल ಅಂತ ಈ ಮಾತನ್ನು ಅವ್ರ ಬಾಯಿಂದ ಹೇಳ್ತಾರೆ. ಅಂದರೆ ನಮಗೇನಾಗಿರಬೇಕು? ರಾಷ್ಟ್ರಭಕ್ತಿ ಇನ್ನೂ ಇದೆ ಅನೇಕರಲ್ಲಿ. ದೇಶಭಕ್ತಿ ಇದೆ. ಇವತ್ತು ಪಾಕಿಸ್ತಾನ ಭಾರತ ವಿಭಜನೆ ಆದಾಗ ಪಾಕಿಸ್ತಾನಕ್ಕೆ ಅವ್ನು ಜಿನ್ನಾಗಿ ಹೇಳಿದ್ರು. ಇಲ್ಲಿ ನಮ್ಮ ಭಾರತದಲ್ಲಿ ಇರ್ತಕ್ಕಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ದೇಶ ವಿಭಜನೆ ಆಗಲೇಬಾರ್ದು, ನಾವೆಲ್ಲ ಒಗ್ಗಟ್ಟಾಗಿರಬೇಕು ಅಂತ. ಆದರೆ ಗಾಂಧಿಗೆ ತುಂಬ ಆತರ ಇತ್ತು. ಯಾಕಂದರೆ ಜಿನ್ನಾಗೆ ಬ್ಲಡ್ ಕ್ಯಾನ್ಸರ್ ಇತ್ತು. ಅವ್ರು ಪಾಕಿಸ್ತಾನಕ್ಕೆ ಅವನು ಭಾರತ ದೇಶಕ್ಕೆ ಪ್ರಧಾನಿ ಆಗಬೇಕು ಅಂತ ಜಿನ್ನಾ. ಅದಕ್ಕೆ ಆಗೋದಿಲ್ಲಪ್ಪ, ನೀನು ಇಲ್ಲಿ ಭಾರತ ಪ್ರಮುಖ ದೇಶಭಕ್ತರಿದ್ದಾರೆ, ಅವ್ರು ನಿನಗೆ ಮಾಡೋಕ್ಕೆ ಬಿಡೋದಿಲ್ಲ, ನೀನು ಪ್ರತ್ಯೇಕ ರಾಷ್ಟ್ರ ಮಾಡ್ಕೊಂಡು ಹೊಟ್ಬಿಡು ಅಂತೇಳಿ ಅವನಿಗೆ ಪ್ರಚೋದನೆ ಮಾಡಿದವರೇ ಗಾಂಧೀಜಿಯವರು. ಬಾಬಾ ಸಾಹೇಬ್ ಅಂಬೇಡ್ಕರೇ ಪುಸ್ತಕ ಬರೆದಾರೆ, ಪಾಕಿಸ್ತಾನ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್. ಗಾಂಧೀಜಿಯವರು ಕೂಡ ಗೋಪ್ರೇಮಿಗಳಾಗಿದ್ದರು ತೋರಿಸ್ಕೊಳ್ಳೋಕ್ಕೆ. ಅಲ್ಲ, ಅವರು ಇದು ನಕಲಿ ಕಾಂಗ್ರೆಸ್ ಅಲ್ವಾ? ನಕಲಿ ಕಾಂಗ್ರೆಸ್ಸು, ನಕಲಿ ಗಾಂಧಿಗಳು. ಗಾಂಧಿವಾದ ಇಲ್ವಾ? ಗಾಂಧಿವಾದ ಇಲ್ಲವೇ ಇಲ್ಲ. ಇವ್ರದ್ದು ನಕಲಿ ಬುದ್ಧಿ, ನಕಲಿಗೆ. ನಾವು ಗಾಂಧಿನೇ ಹೇಳಿದ್ರಲ್ಲ, ಸ್ವತಂತ್ರ ಬಂದ ಮೇಲೆ ಇದು ವಿಸರ್ಜನೆ ಆಗಲಿ ಕಾಂಗ್ರೆಸ್ ಪಕ್ಷ ಅಂತ. ಆ ಹೆಸರಿನಲ್ಲಿ ಇವರು ಓಡ್ತಾ ಇದ್ದಾರೆ. ಈ
ಈ ತಿಂಗಳು 21ನೇ ತಾರೀಕು ಗಾಂಧಿ ಭಾರತ ಅನ್ನುವಂತಹ ಕಾರ್ಯಕ್ರಮವನ್ನು ಮಾಡ್ಕೊಳ್ತಾ ಇದ್ದಾರೆ ಬೆಳಗಾವಿನಲ್ಲಿ 100ನೇ ವರ್ಷ ಸಂಭ್ರಮ. ಅದಕ್ಕೆ ಮೊನ್ನೆ ಡಿ ಕೆ ಶಿವಕುಮಾರ್ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು. ಯಾರು ಭಾರತೀಯ ಜನತಾ ಪಾರ್ಟಿಯ ಸದಸ್ಯತ್ವವನ್ನು ತೆಗೆದುಕೊಂಡಿದ್ದೀರೋ ಅವರೆಲ್ಲರೂ ಬಿಟ್ಟು ಉಳಿದವರೆಲ್ಲ ಬಂದು ಈ ದೇಶ ಕಟ್ಬೋದು, ಸಂವಿಧಾನ ಉಳಿಸ್ಬೋದು ಅಂತ. ಏನು ಹೇಳ್ತೀರಿ ಈ ಹೇಳಿಕೆಗೆ? ಅಲ್ಲ, ಅವ್ರಿಗೇನಾಗಿದೆ ಅಂದರೆ ಪಾಪ ನಾವು ನೋಡಿದ್ರೆ ನಗಬೇಕು ಅಳಬೇಕು ಅಂತ ಅರ್ಥ ಆಗಲ್ಲ. ಈ ಡಿ ಕೆ ಶಿವಕುಮಾರ್ ಅವರು ಒಂದು ಕಡೆ ಹೇಳ್ತಾರೆ, ನನಗೆ ಯಾರ ಬೆಂಬಲವೂ ಬೇಡ, ನನಗೆ ಯಾವ MLA ಬೆಂಬಲ ಬೇಡ, ಯಾವ ಕಾರ್ಯಕರ್ತರ ಬೆಂಬಲ ಬೇಡ, ದೇವರಿದ್ದಾನೆ, ನನ್ನ ಮುಖ್ಯಮಂತ್ರಿ ಮಾಡ್ತಾರೆ ದೇವರು ಅಂದ್ಕೊಂಡು ದೇವ್ರ ಹಿಂದೆ ಸುತ್ತಾಡ್ತಾ ಇದ್ದಾರೆ. ಅವರು ಇವತ್ತು ನಕಲಿ ಕಾಂಗ್ರೆಸ್ನವ್ರಿಗೆ, ನಕಲಿ ಇವತ್ತು ಗಾಂಧಿವಾದಿಗಳಿಗೆ, ನಕಲಿ ಗಾಂಧಿಗಳಿದ್ದಾರಲ್ಲ ಇವತ್ತು, ಆ ನಕಲಿ ಗಾಂಧಿಗಳ ವಂಶಸ್ಥರಿಗೆ ಹೇಳಬೇಕು, ನೀವು ಇದನ್ನು ಗಾಂಧಿ ಹೆಸರಿನಿಂದ ತೆಗೆಯೋಣ ಇದನ್ನು ಅಂತ. ನೀವು ಗಾಂಧಿ ಹೆಸರಿನಲ್ಲಿ ನಾಟಕ ಮಾಡ್ತಾಯಿದ್ದೀರಿ. ಇವತ್ತು ನಮ್ಮ AICC ಅಧ್ಯಕ್ಷ ಇದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ನಿಜವಾಗ್ಲೂ ಒರಿಜಿನಲ್ಲು AICC ಅಧ್ಯಕ್ಷರವರು, ಡೆಮ್ಮಿ ಅಧ್ಯಕ್ಷರವರು. ಅವ್ರ ಮಾತು ಏನು ನಡೀತದೆ? ಇಲ್ಲಿ ವಾಯನಾಡಲ್ಲಿ ಎಲೆಕ್ಷನ್ ನಿಲ್ತಾಳೆ ಪ್ರಿಯಾಂಕಾ ವಾದ್ರಾ ಗಾಂಧಿ, ಅಲ್ಲಿ ಬಾಗಿಲಲ್ಲಿ ನಿಂತ್ಕೊಂಡು ಅಲ್ಲಿಂದ ನೋಡ್ತಾರೆ, ಬಗ್ಗಿ ಒಳಗೆ ಬರಲೇ ಬೇಡ ಅವ್ರು ಅಟೆಂಡರ್ ಹೇಳ್ತಾರೆ, ಐ ತೂ ಚಲ್ ಬಾರ್ ಚಲ್, ಆಚೆ ಓಡಿಸ್ತಾರೆ. ಅಸಹಾಯಕ ಸ್ಥಿತಿಯಲ್ಲಿ ನಿಂತಿದ್ರಿ ನೀವು. AICC ಅಧ್ಯಕ್ಷ ಅಂದರೆ ಏನು ಅರ್ಥ? ಪಕ್ಷದಾಗ ಹೈಕಮಾಂಡ್ ನೀವು ಆ ಕೆಲಸ ಮಾಡಲಿಲ್ಲ ಅಂದರೆ ಆ ಉದ್ದೇಶ ಏನು? ದಲಿತರಿಗೆ ಮಾತ್ರ ನೆಪಕ್ಕೆ ಮಾತ್ರ ನೀವು ಅಧ್ಯಕ್ಷನ ಮಾಡಿ ನಾಟಕ ಆಡ್ತಕ್ಕಂಥದ್ದು. ಆ ದಲಿತರ ಮೇಲೆ ಬಾಬಾ ಸಾಹೇಬ್ರೆ ಹೇಳ್ತಾರೆ, ಕಾಂಗ್ರೆಸ್ ಇಸ್ ಬರ್ನಿಂಗ್ ಹೌಸ್, ಅಲ್ಲಿ ಇರಬೇಡಿ ಅಂತ ಹೇಳಿದ್ರು ನಮಗೆಲ್ಲ. ನಾವು ಇದು BJPನಲ್ಲಿದ್ದೀವಿ, ಎದೆ ತಟ್ಕೊಂಡು ದೇಶಭಕ್ತನಾಗಿ ನಾನು ಮಾತಾಡ್ತಾ ಇದ್ದೇನೆ. ಇವತ್ತು ಭಾರತೀಯ ಜನತಾ ಪಕ್ಷ ದಲಿತರನ್ನು ಸಂಪೂರ್ಣವಾಗಿ ಪ್ರೀತಿಯಿಂದ ಅಪ್ಕೊಳ್ಳೋಂಥ ಕೆಲಸ ಮಾಡ್ತಾಯಿದೆ. ಇವತ್ತು ಯುವಕರೆಲ್ಲನೂ ಭಾರತೀಯ ಜನತಾ ಪಕ್ಷ ಜೊತೆಲಿದ್ದಾರೆ. ಹಳೆ ಕಾಲದ ನಮ್ಮ ತಾಯಿ ಅಂತವರು ಎಲ್ಲೋ ಒಂದು ಕಡೆ ಅಪ್ಪ ಹಾಕಿದ ಆಲ್ದ ಮರ ಅಂತಾನೆ ಕಾಂಗ್ರೆಸ್ಗೆ ಓಟ್ ಹಾಕ್ತಾಯಿದ್ರು. ನಾವೆಲ್ಲ ನಮ್ಮ ಅಮ್ಮನಿಗೆ ಓಟ್ ಹಾಕೋ ಟೈಮಲ್ಲಿ ನಾವೇ ಜೊತೆಲಿ ಹೋಗಿ ಓಟನ್ನು ಹಾಕಬೇಡ ಮಗಳ ಅದಕ್ಕೆ ಅಂತೇಳಿ ನಾವು ಬದಲಾವಣೆ ಮಾಡಿದ್ದೀವಿ. ಯಾಕಂದರೆ ವಯಸ್ಸಾಗಿದ್ದರಿಂದ. ಅಂದರೆ ಈ 3 ಗೋವಿನ ಪ್ರಕರಣಗಳನ್ನು ಉದ್ದೇಶಿಸಿ ಇವತ್ತು ನಿಮ್ಮದೇ ಪಕ್ಷದ ರಾಜ್ಯಾಧ್ಯಕ್ಷ ಆಗಿರುವಂಥ ವಿಜೇಂದ್ರ ಅವರು ಪೊಲೀಸರು ಕಾನೂನು ಸುವ್ಯವಸ್ಥೆ ಮೇಲೆ ವಿಶ್ವಾಸವನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ, ರಾಜ್ಯದ ಜನ ಪೊಲೀಸರ ಮೇಲೆ ಅಂತ ಹೇಳಿದರು. ಇದನ್ನೇನು ಸಮರ್ಥನೆ ಮಾಡ್ಕೊಳ್ತೀರಾ ಹೆಂಗೆ? ಹೌದು, ಈ ಪೊಲೀಸ್ ವ್ಯವಸ್ಥೆ ಇವತ್ತು ನೋಡಿ ಅಗಲ ದರೋಡೆ ಆಗ್ತಾಯಿದೆ. ಇವತ್ತು ಇವರೆಲ್ಲ ರಾಜ್ಯದಲ್ಲಿ ಸಂಪತ್ತನ್ನು ದರೋಡೆ ಮಾಡ್ತಾಯಿದ್ರೆ, ಬ್ಯಾಂಕ್ ದರೋಡೆಗಳು ಮಾಡೋ ಮುಖಾಂತರ ನೇರವಾಗಿ ATMಗೆ ತುಂಬತಕ್ಕಂಥ ಹಣನ ಗುಂಡೊಡೆದು ಹಗಲೊತ್ತಲೇ ಹೊತ್ತೊಯ್ತಾ ಇದ್ದಾರೆ. ಮೊನ್ನೆ ಒಂದು 5 ನಿಮಿಷದಲ್ಲಿ 15 ಕೋಟಿ ದುಡ್ಡನ್ನು ಕದ್ದು ಹೋಗಿದ್ದಾರೆ ಮಂಗಳೂರಲ್ಲಿ. ಇವತ್ತು ಮೈಸೂರು ಹತ್ರ ಆ ಕೇರಳದವ್ರು ಪಾಪ ಯಾರೋ ಬಂದಿದ್ರೆ ಅವ್ರನ್ನ ಕಾರು ಕಿತ್ಕೊಂಡು ದುಡ್ಡು ಕಿತ್ಕೊಂಡು ಹಗಲು ದರೋಡೆ ಮಾಡಿದ್ದಾರೆ. ಇದಕ್ಕೆ ಕಾನೂನು ಸುವ್ಯವಸ್ಥೆ ಎಲ್ಲಿದೆ ಇಲ್ಲಿ? ಇವತ್ತು ನಮ್ಮ ಡಾಕ್ಟರ್ ಪರಮೇಶ್ವರ್ ಹೇಳ್ತಾರೆ, ನಾನು ಏನು ಮಾಡಲಿ, ಎಲ್ಲ ತನಿಖೆ ಮಾಡ್ತಾಯಿದ್ದೀವಿ, ನಮ್ಗೆ ಗೊತ್ತಿದೆ ಯಾರ್ಯಾರು ಮಾಡಿದ್ದಾರೆ ಅಂತ ಗೊತ್ತಿದೆ ಅಂತಾರೆ. ಗೊತ್ತಿದ್ರೆ ಯಾಕಪ್ಪ ಹಿಡಿತಾ ಇಲ್ಲ ನೀವು? ಯಾಕೆ ಕಾನೂನು ಬಿಗಿಯುತ್ತಾ ಇಲ್ಲ ನೀವು? ಯಾಕೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ನೀವು ಕ್ರಮ ತೊಗೊತಾ ಇಲ್ಲ? ಫ್ರೀಯಾಗಿ ಬಿಟ್ಟಿಲ್ಲ ಅವರು, ಕೈ ಫ್ರೀ ಬಿಡಿ, ನಿಮ್ಮ ಪೊಲೀಸ್ ಅಧಿಕಾರಿಗಳು ಬಿಡಿ ಫ್ರೀಯಾಗಿ. ಯಾಕೆ ಅವರು ಈ ಘಟನೆಗಳನ್ನ ಕ್ಷಣದಲ್ಲಿ ಸ್ಟಾಪ್ ಮಾಡ್ತಾರೆ? ಒಟ್ಟಾರೆಯಾಗಿ ನೀವು ಅಂದರೆ ಈ ಪ್ರಕರಣದ ಬಗ್ಗೆ, ಗೋವಿನ ಪ್ರಕರಣದ ಬಗ್ಗೆ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಮುಖಂಡನಾಗಿ, ಒಬ್ಬ ಹಿಂದೂ ಆಗಿ ಮತ್ತು ಗೋಪ್ರೇಮಿಯಾಗಿ ಫೈನಲಿ ಹೇಳೋದೇನು ಅಂದರೆ ಮುಂದೆ ಯಾವ ರೀತಿಯಾದಂಥ ಕಾನೂನುಗಳನ್ನು ಅಪ್ಲೈ ಮಾಡಬೇಕು ಈ ವಿಚಾರದಲ್ಲಿ? ಇವತ್ತು ನೋಡಿ, ಇವತ್ತು ಎಷ್ಟು ಸುಲಭ ಮಾಡಿದ್ದಾರೆ ಅಂದರೆ ಕಾಂಗ್ರೆಸ್ನವರು, ಆ ಗೋ ಕೆಚ್ಚಲನ್ನು ಕೊಯ್ದನ್ನು ತೊಗೊಂಡೋಗಿ ಕೋರ್ಟಲ್ಲಿ ತೊಗೊಂಡೋಗಿ ನಿಲ್ಲಿಸಿ ಅವನು ಹುಚ್ಚ ಅಂತ ಅವತ್ತೇ ಪಟ್ಟ ಕಟ್ಟಿಬಿಟ್ಟು ಅವನ್ನ ಕರ್ಕೊಂಡೋಗಿ ನೀವು ಜೈಲಿಗೆ ಬಿಡ್ತೀರಲ್ಲ ನ್ಯಾಯಾಂಗ ಬಂಧನ ಅಂತ. ಪೊಲೀಸ್ ಕಸ್ಟಡಿ ತಗೊಳ್ಳಿ, ಹಿಂದೆ ಮುಂದೆ ಪೂರ್ವಪರ ಚರ್ಚೆ ಮಾಡಿಸಿ ಅವನಿಗೆ ಸರಿಯಾದ ಶಿಕ್ಷೆ ಕೊಡೋದು. ಅವನಿಗೆ ಶಿಕ್ಷೆ ಕೊಡೋದಲ್ಲ, ಅವನ ಹಿಂದೆ ಇರ್ತಕ್ಕಂಥವ್ನು ಹುಡುಕಿ ತೊಗೊಂಬನ್ನಿ, ಎಲ್ಲರೂ ತಗೊಂಬಂದು ಬಿಡಿ ಅಲ್ಲಿಗೆ. ಆವಾಗ ಗೊತ್ತಾಗುತ್ತೆ ನೆಕ್ಸ್ಟ್ ನಾವು ಈ ಕೆಲಸ ಮಾಡಿದ್ರೆ ನಾವೆಲ್ಲ ಬೀದಿಗೆ ಬರ್ತೀವಿ ಅಂತ. ಆವತ್ತು ನ್ಯಾಯ ಕಾನೂನು ಕರೆಕ್ಟಾಗಿರ್ತದೆ, ಸಂವಿಧಾನಕ್ಕೆ ಗೌರವ ಕೊಟ್ಟಂಗೆ ಆಗುತ್ತೆ. ಕಾಂಗ್ರೆಸ್ಸವರು ನಿರಂತರವಾಗಿ ಇವತ್ತೇನು ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಓಟ್ ಒಂದೇ ನಿಮ್ಮ ಜೀವನ ಅಲ್ಲ, ಇವತ್ತು ದೇಶನೂ ನಮಗೆ ಭಾಳ ಮುಖ್ಯವಾದ್ದು. ಇವತ್ತು ಪಾಕಿಸ್ತಾನದಲ್ಲಿ ಏನು ನಡೀತಾ ಇದೆ, ಚೈನಾದವರು ಹೆಂಗೆ ನಮ್ಮ ಅಟ್ಯಾಕ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದಾರೆ, ಇದನ್ನೆಲ್ಲ ಅವಾಯ್ಡ್ ಮಾಡಬೇಕಾದ್ರೆ ನಮ್ಮ ದೇಶದಲ್ಲಿರ್ತಕ್ಕಂಥ ಆಂತರಿಕ ಭದ್ರತೆಯನ್ನು ಕಾಪಾಡ್ಕೊಳ್ಳೋಂಥ ಕೆಲಸ ಕಾಂಗ್ರೆಸ್ಸಿಂದ ಆಗಬೇಕು. ಅದು ಆಗ್ತಾಯಿಲ್ಲ, ಬಟ್ ನಾವು ಮಾಡ್ತೀವಿ. ನಮ್ಮ ನಾಯಕರಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು, ಇವತ್ತೇನು ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿದ್ದಾರೆ, ಸಮಗ್ರವಾಗಿ ಅದರ ಬಗ್ಗೆ ಎಚ್ಚರಿಕೆಯಿಂದ ಇರ್ತೀವಿ, ಕಾಪಾಡ್ಕೊತೀವಿ ದೇಶನ. ಧನ್ಯವಾದಗಳು ಚೀನಾರಾಮು ಅವರೇ. ಇಷ್ಟೊತ್ತು ನಮ್ಮ ಜೊತೆಗೆ ಅನೇಕ ವಿಚಾರಗಳನ್ನು ಹಂಚಿಕೊಂಡಿದ್ದೀರಿ, ಗೋಹತ್ಯೆಯನ್ನು ವಿರೋಧಿಸ್ತಾ ಇದ್ದೀರಿ ಮತ್ತು ಅದರ ಬಗ್ಗೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಈ ಥರದ ಕೃತ್ಯಗಳನ್ನು ನಡೆದಾಗ ಏನು ಮಾಡಬೇಕು, ಯಾವುದೇ ರೀತಿಯಾದಂತಹ ಕಾನೂನು ಬರಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಿ. ಮಗದೊಮ್ಮೆ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ. ನೋಡಿದ್ರಲ್ಲ ವೀಕ್ಷಕರೇ, ಒಟ್ಟಾರೆಯಾಗಿ ಇದು ಸಮಗ್ರ ನ್ಯೂಸ್ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸಮಗ್ರ ನ್ಯೂಸ್ ನೇರ ನುಡಿ. ನಮಸ್ಕಾರ.